ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಬೆಂಗಳೂರಿನಲ್ಲಿ ಓದ್ತಕ್ಕಂಥ ಮುಸ್ಲಿಮ್ಸ್ ವಿದ್ಯಾರ್ಥಿನಿಯರಿಗೆ ಮಾತ್ರ. ಈ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಡೈರೆಕ್ಟಾಗಿ ಅಪ್ಲೈ ಮಾಡಿ. ಅದಕ್ಕೂ ಮುಂಚೆ ಕೆಲವು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳ್ಕೊಳ್ಳಿ. ಈ ನೋಡಿ ಅಫಿಷಿಯಲ್ ವೆಬ್ಸೈಟಿಗೆ ಬಂದು ಇಲ್ಲಿ ಈ ಸ್ಕ್ರೋಲ್ ಅಪ್ ಆಗ್ತಾಯಿದೆಯಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು. ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಖಾಸಗಿ ಫೌಂಡೇಶನ್ ಸ್ಕಾಲರ್ಶಿಪ್, ಇದು ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಲ್ಲ. ಈ ಒಂದು ಫೌಂಡೇಶನ್ ಅವರು ಖಾಸಗಿಯಾಗಿ ವಿದ್ಯಾರ್ಥಿನಿಗೆ ನೀಡತಕ್ಕಂಥ ಸ್ಕಾಲರ್ಶಿಪ್ಪು. ಈ ಒಂದು ಸ್ಕಾಲರ್ಶಿಪ್ನ ಇಲ್ಲಿವರೆಗೂ ಸುಮಾರು 55,000 ವಿದ್ಯಾರ್ಥಿನಿಯರು ಸೌಲಭ್ಯ ಪಡ್ಕೊಂಡಿದ್ದಾರೆ. ಈ ವರ್ಷ ಸುಮಾರು 3,800 ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀಡಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದಾರೆ. ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲೊಂದು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿ ಬರುತ್ತೆ. ಇದನ್ನು ಶಾರ್ಟ್ಕಟ್ಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ರಿನ್ಯೂವಲ್ ಸ್ಟೂಡೆಂಟ್ ಅಂದರೆ ವಾದರ್ಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಆಟೋಮೆಟಿಕ್ಕಾಗಿ ನೀವು ಅಪ್ಲೈ ಮಾಡ್ತೀರಿ. ಇಲ್ಲಿ ಫ್ರೆಶ್ ಅಂತ ಇರುತ್ತೆ ನೋಡಿ, ಇದನ್ನ ಆಪ್ಷನ್ನು ಇಂಪಾರ್ಟೆಂಟ್. ಯಾರ್ಯಾರಪ್ಪ ಅಂದರೆ ಫಸ್ಟ್ PUC ಸ್ಟೂಡೆಂಟು, ಫಸ್ಟ್ ಇಯರ್ ಡಿಪ್ಲೊಮಾ ಸ್ಟೂಡೆಂಟು ಮತ್ತು ಪ್ಯಾರಾಮೆಡಿಕಲ್ ಸ್ಟೂಡೆಂಟು, DED ಸ್ಟೂಡೆಂಟು ನೋಡಿ. ಅದೇ ರೀತಿ UG ಡಿಗ್ರಿ ಸ್ಟೂಡೆಂಟು ಅಂದರೆ BA BCom BBA BSc ಮತ್ತು ಫಸ್ಟ್ ಇಯರ್ ಪೋಸ್ಟ್ ಗ್ರ್ಯಾಜುಯೇಷನ್ PG ಓದ್ತಕ್ಕಂಥ ವಿದ್ಯಾರ್ಥಿನಿಯರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತಕ್ಕಂಥದ್ದು. ಲಾಸ್ಟ್ ಡೇಟ್ ಬಂದುಬಿಟ್ಟು ಈ ಒಂದು ಸ್ಕಾಲರ್ಶಿಪ್ ಅಕ್ಟೋಬರ್ 15 ಲಾಸ್ಟ್ ಡೇಟು. ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ನೋಡಿ, ನೀವು ಇಂದಿನ ವರ್ಷದ ಈ ಉದಾಹರಣೆಗೆ PUC ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾಯಿದ್ದೀರಿ ಅಂದರೆ ನೀವು SLCಯಲ್ಲಿ ಮಿನಿಮಮ್ 50%, ಒಂದು ಡಿಗ್ರಿ ಮಾಡ್ತಾಯಿದ್ದೀರಿ ಅಂದರೆ PUCಯಲ್ಲಿ ಮಿನಿಮಮ್ 50% ಆಗಿರಬೇಕು. ಅದೇ ರೀತಿ ನೀವು ಪೇ ರಿಸಿಪ್ಟನ್ನು ಸಬ್ಮಿಟ್ ಮಾಡಬೇಕು. ಅದೇ ರೀತಿ ನೋಡಿ, ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದರೆ ನಿಮ್ಮ ಒಂದು ರೀಸೆಂಟ್ ಫೋಟೋ ಬೇಕು, SLC ಮಾರ್ಕರ್ಸ್ ಕೊಡಬೇಕು, PUC ಮಾರ್ಕರ್ಸ್ ಕೊಡಬೇಕು ಮತ್ತು ನೀವು ಯಾವ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕ್ತೀರಿ ಅದರ ಹಿಂದಿನ ಎಲ್ಲ ಅಂಕಪಟ್ಟಿಗಳನ್ನು ಸಬ್ಮಿಟ್ ಮಾಡಬೇಕು. ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ ಬೇಕು ಮತ್ತು ಪೇ ರಿಸಿಪ್ಟ್ ಬೇಕು. ಮತ್ತು ನೋಡಿ ವಿದ್ಯಾರ್ಥಿಗಳೇ, ಒಂದು ವೇಳೆ ಡಿಸೇಬಿಲಿಟಿ ಇದ್ದರೆ ಅದರ ಒಂದು ಸರ್ಟಿಫಿಕೇಟ್ ಬೇಕು. ಒಂದು ವೇಳೆ ನೀವು ಅನಾಥರಾಗಿದ್ದರೆ ಅಂದರೆ ತಂದೆ ಅಥವಾ ತಾಯಿ ಯಾರಾದರೂ ಮರಣ ಹೊಂದಿದ್ದರೆ ಅದರ ಒಂದು ಡೆತ್ ಸರ್ಟಿಫಿಕೇಟು ಕೊಡಬೇಕಾಗುತ್ತೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಂದುಬಿಟ್ಟು ಈ ವಿದ್ಯಾರ್ಥಿ ವೇತನಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಈ ಫೌಂಡೇಶನನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಆಯ್ಕೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ಇಲ್ಲಿ ನೀವೇನು ಮಾಡೋಕ್ಕಪ್ಪ ಅಂದರೆ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಡಾಟಾವನ್ನು ಫಿಲಪ್ ಮಾಡಬೇಕು. ಫಿಲಪ್ ಮಾಡಿದ ನಂತರ ಇಲ್ಲಿ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ನಿಮಗೇನು ಗೊತ್ತಾಗಲ್ಲ ಅಂದರೆ ಕೇಳಿ ಅಪ್ಲೈ ಮಾಡಿ ತೋರಿಸ್ತೀನಿ. ಇದರ ನಂತರ ಇಲ್ಲಿ ನಿಮ್ಮ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ದಾಖಲಾತಿಗಳನ್ನು ಇಲ್ಲಿ ಒಂದು ಅಡ್ರೆಸರಿದೆ, ಇಲ್ಲಿದೆ ನೋಡಿ, ಈ ಅಡ್ರೆಸರಿಗೆ ಸಬ್ಮಿಟ್ ಮಾಡಬೇಕು. ನಿಮಗೇನಾದ್ರು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಚಾಟ್ ಅಂತ ಇದೆ ನೋಡಿ, ವಾಟ್ಸಪ್ ಚಾಟ್ ಅಂತ ಕ್ಲಿಕ್ ಮಾಡಿ ನಿಮಗೆ ಡೈರೆಕ್ಟಾಗಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ನಿಮಗೇನಾದರೂ ಡೌಟ್ಸ್ ಇದ್ದರೂ ಕೂಡ ನಾವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದರ ಒಂದು ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಇದು ಕೇವಲ ಖಾಸಗಿ ವಿದ್ಯಾರ್ಥಿ ವೇತನ ಆಗಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ದೃಷ್ಟಿಯಿಂದ ಮಾತ್ರ ಈ ಮಾಹಿತಿಯನ್ನು ಬಳಸಿಕೊಂಡಿದ್ದೇನೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಈಸ್ ಓನ್ಲಿ ಫಾರ್ ದೇರ್ ಯೂಸರ್ಸ್.